ಶತ್ರು ರಾಷ್ಟ್ರ ಪಾಕಿಸ್ತಾನ ಇಷ್ಟು ದಿನ ಉಗ್ರರನ್ನ ಭಾರತದ ಗಡಿಯೊಳಗಡೆ ನುಗ್ಗಿಸ್ತಾ ಇತ್ತು. ಈಗ ಅದೇ ಪಾಕಿಸ್ತಾನ ತನ್ನ ಸೈನಿಕರನ್ನೇ ಭಾರತದ ಗಡಿಗೆ ನುಗ್ಗಿಸಿದೆ. ಗಡಿ ನುಗ್ಗಿ ಬಂದಂತಹ ಪಾಕಿಸ್ತಾನ ಸೈನಿಕರಿಗೆ ಗುಂಡೇಟು ಕೊಟ್ಟು ಅವರ ಬಾಲ ಕತ್ತರಿಸಿ ಕಳಿಸಿದ್ದಾರೆ ಭಾರತೀಯ ಯೋಧರು. ಕಣಿವೆ ರಾಜ್ಯದಲ್ಲಿ ಪಾಪಿ ಪಾಕ್ನಿಂದ ಅಟ್ಟಹಾಸ, ಗಡಿ ನಿಯಂತ್ರಣ ರೇಖೆ ದಾಟಿ ಮತ್ತೆ ಉದ್ದಟತನ, ನರಿ ಬುದ್ಧಿ ಪಾಕಿಸ್ತಾನದ ಕುತಂತ್ರ ಬುದ್ಧಿ ಈಗ ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ಕಣಿವೆ ರಾಜ್ಯ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೆ ಗಡಿ ನಿಯಂತ್ರಣ ರೇಖೆಯ ಒಳ ನುಸುಳಿದ ಉಗ್ರ ರಾಷ್ಟ್ರ ಪಾಕ್ ಸೈನಿಕರಿಗೆ ಭಾರತೀಯ ಸೇನೆ ಮುಟ್ಟಿ ನೋಡಿಕೊಳ್ಳೋ ಥರ ಉತ್ತರ ಕೊಟ್ಟಿದೆ. ನಿನ್ನೆ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಕೃಷ್ಣಾ ಘಾಟಿ ವಲಯದಲ್ಲಿ ಗಣಿ ಸ್ಫೋಟ ಸಂಭವಿಸಿತ್ತು. ಮೊದಲು ಆಕಸ್ಮಿಕ ಅಂದ್ಕೊಂಡಿದ್ರು, ಆದರೆ ಪಾಕಿಸ್ತಾನ ಸೈನಿಕರು ಸ್ಫೋಟ ಮಾಡಿ ಭಾರತದ ಗಡಿಗೆ ನಿಯಮ ಮೀರಿ ನುಗ್ಗಿ ಬಂದಿದ್ರು. ಪಾಕಿಸ್ತಾನ ಸೇನೆಯು LOC ದಾಟಿ ಒಳನುಗ್ಗಿ ಬರ್ತಿರೋದನ್ನ ಭಾರತೀಯ ಸೇನೆ ಪತ್ತೆ ಮಾಡಿತು. ತಕ್ಷಣ ಪಾಕಿಸ್ತಾನ ಸೇನೆ ಪ್ರಚೋದನಕಾರಿ ಗುಂಡಿನ ದಾಳಿ ನಡೆಸಿದೆ. ಗಡಿ ದಾಟಿ ಗುಂಡಿನ ದಾಳಿ ಆರಂಭಿಸಿದ ಪಾಕಿಸ್ತಾನ ಸೇನೆಯ ಯೋಧರಿಗೆ ಗನ್ ಮೂಲಕವೇ ಭಾರತೀಯ ಸೈನಿಕರು ಉತ್ತರ ಕೊಟ್ಟು ಹೊಡೆದೋಡಿಸಿದ್ದಾರೆ. ಕದನ ವಿರಾಮ ಉಲ್ಲಂಘನೆ ದೃಢಪಡಿಸಿದ ಭಾರತ. ಅನುಮಾನಾಸ್ಪದ ಸ್ಫೋಟದ ಬಗ್ಗೆ ತನಿಖೆ ಚುರುಕು. ಇನ್ನು ಪಾಕಿಸ್ತಾನದ ಕದನ ವಿರಾಮ ಉಲ್ಲಂಘನೆಯನ್ನ ಭಾರತೀಯ ಸೇನೆ ಅಧಿಕೃತವಾಗಿ ದೃಢಪಡಿಸಿದೆ. ಪಾಕಿಸ್ತಾನ ಸೇನೆಯ 3-4 ನುಸುಳುಕೋರರು ಸಾವನ್ನಪ್ಪಿದ್ದಾರೆ, ಆದರೂ ಅಧಿಕೃತವಾಗಿ ದೃಢಪಡಿಸಲಾಗಿಲ್ಲ. ಈ ಘರ್ಷಣೆಯಲ್ಲಿ ನಮ್ಮವರಿಗೆ ಯಾವುದೇ ಜೀವ ಅಥವಾ ಆಸ್ತಿಪಾಸ್ತಿ ನಷ್ಟವಾಗಿಲ್ಲ ಎಂದು ಭಾರತೀಯ ಸೇನೆ ಹೇಳಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕದನ ವಿರಾಮ ಒಪ್ಪಂದವನ್ನ ಫೆಬ್ರವರಿ 2021ರಲ್ಲಿ ಪುನಃ ಸ್ಥಾಪಿಸಲಾಗಿತ್ತು. ಆದರೆ ಇದರ ಹೊರತಾಗಿಯೂ ಪಾಕಿಸ್ತಾನವು ಮತ್ತೆ ಮೊಂಡುತನ ತೋರಿಸಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಮತ್ತೊಂದೆಡೆ ಅನುಮಾನಾಸ್ಪದ ಸ್ಫೋಟದ ಬಗ್ಗೆ ತನಿಖೆ ಕೈಗೊಳ್ಳಲಾಗಿದ್ದು, ಗಡಿಯಲ್ಲಿ ಸೇನಾಪಡೆ ಹೈ ಅಲರ್ಟ್ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.